ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ ರೆಂಕೋ ಅಂದ್ರೆ ಏನು, ರೆಂಕೋ ಚಾರ್ಟ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ರೆಂಕೋ ಚಾರ್ಟ್ ನ ಹೇಗೆ ಟ್ರೇಡ್ ಮಾಡೋದು ಅಂತ ಹೇಳ್ಕೊಡ್ತೇನೆ, ಹಾಗೂ ರೆಂಕೋ ಚಾರ್ಟ್ ಅಲ್ಲಿ ಇರೋ ಒಂದು ಸಿಂಪಲ್ ಸ್ಟ್ರಾಟಜಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ನಿಮಗೆಲ್ಲ ಗೊತ್ತೇ ಇದೆ ರೆಂಕೋ ಚಾರ್ಟ್ ಏನ್ ಮಾಡುತ್ತೆ. ರೆಂಕೋ ಚಾರ್ಟ್ ಏನಿದೆ ಮಾರ್ಕೆಟ್ ಅಲ್ಲಿ ಇರೋ ನಾಯ್ಸಸ್ ಗಳನ್ನ ರಿಮೂವ್ ಮಾಡುತ್ತೆ. ಅಷ್ಟೇ ಅಲ್ಲದೆ ರೆಂಕೋ ಚಾರ್ಟ್ ನಿಮಗೆ ಒಂದು ಟ್ರೆಂಡ್ ನ ಐಡೆಂಟಿಫೈ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನೀವು ನಾರ್ಮಲ್ ಚಾರ್ಟ್ ಗೆ ಕಂಪೇರ್ ಮಾಡಿದ್ರೆ ರೆಂಕೋ ಚಾರ್ಟ್ ಅಲ್ಲಿ ನೀವು ಸುಲಭವಾಗಿ ಟ್ರೆಂಡ್ ಯಾವ ಕಡೆ ಇದೆ ಅಂತ ನೀವು ರೆಂಕೋ ಚಾರ್ಟ್ ನೋಡಿದ ತಕ್ಷಣ ಹೇಳ್ಬೋದು. ಹಾಗಾಗಿ ಕರೆಂಟ್ ಮಾರ್ಕೆಟ್ ಚಾರ್ಟ್ ತೆಗೆದು ನೋಡಿದ್ರೆ ನಿಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಏನಿದೆ ಅದನ್ನ ಐಡೆಂಟಿಫೈ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಏನಿದೆ ಚಿಕ್ಕ ವಾಲಟಿಲಿಟಿ ಸ್ಮಾಲ್ ವಾಲಟಿಲಿಟಿ ಏನಿದೆ ಸಾಕಷ್ಟು ಜಾಸ್ತಿ ಇದೆ. ಸೊ ಆ ಕಾರಣದಿಂದ ನಿಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಸಹ ಐಡೆಂಟಿಫೈ ಮಾಡೋದು ಸಾಕಷ್ಟು ಕಷ್ಟ ಆಗುತ್ತೆ. ಅದೇ ಈ ತರ ಸಂದರ್ಭದಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ನೀವು ರೆಂಕೋ ಚಾರ್ಟ್ ಗೆ ಸ್ವಿಚ್ ಆಗಬಹುದು. ಸೊ ರೆಂಕೋ ಚಾರ್ಟ್ ಅಲ್ಲಿ ನಿಮಗೆ ಸುಲಭವಾಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಸಹ ನಿಮಗೆ ಗೊತ್ತಾಗುತ್ತೆ. ಸೊ ರೆಂಕೋ ಚಾರ್ಟ್ ನ ಹೇಗೆ ಟ್ರೇಡ್ ಮಾಡೋದು ಹಾಗೂ ರೆಂಕೋ ಚಾರ್ಟ್ ಅಲ್ಲಿ ಯಾವ ತರ ಸ್ಟ್ರಾಟಜಿನ ನೀವು ಯೂಸ್ ಮಾಡಬಹುದು ಅಂತ ಬನ್ನಿ ಏಂಜಲ್ ಒನ್ ವೆಬ್ ಅಪ್ಲಿಕೇಶನ್ ಅಲ್ಲಿ ನೋಡೋಣ. ಸೊ ನೀವೀಗ ಏಂಜಲ್ ಒನ್ ವೆಬ್ ಅಪ್ಲಿಕೇಶನ್ ಇದ್ರೆ ಹಾಗೂ ನೀವೀಗ ICICI ಬ್ಯಾಂಕ್ ಸ್ಟಾಕ್ ನೋಡ್ತಿದ್ದೀರಾ. ಸೊ ನೀವು ನೋಡ್ಬೋದು ಈಗ ICICI ಚಾರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿದೆ ಮಾರ್ಕೆಟ್ ಅಲ್ಲಿ ಏನಿದೆ ತುಂಬಾ ಸ್ಮಾಲ್ ವಾಲಟಿಲಿಟಿ ನೋಡಕ್ ಸಿಗುತ್ತೆ ಮಾರ್ಕೆಟ್, ಹಾಗೂ ತುಂಬಾ ಚಾಪಿ ಇದೆ. ಸೊ ಇಲ್ಲಿ ನಿಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ಅಥವಾ ಮಾರ್ಕೆಟ್ ಯಾವ ಝೋನಲ್ಲಿ ಟ್ರೇಡ್ ಆಗ್ತಿದೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಸೊ ಇಂಥ ಸಂದರ್ಭದಲ್ಲಿ ನೀವೇನು ಮಾಡಿ ಅಂದ್ರೆ ರೆಂಕೋ ಚಾರ್ಟ್ ಸ್ವಿಚ್ ಆಗಿ ಈಗ ನೋಡಿ ನಿಮ್ಮ ಕಣ್ಮುಂದೆ ರೆಂಕೋ ಚಾರ್ಟ್ ಬಂದಿದೆ. ಸೊ ಇಲ್ಲಿ ನೋಡಿ ನಿಮಗೆ ಓಪನ್ ಮಾಡಿದ ತಕ್ಷಣ ಗೊತ್ತಾಗ್ತಿದೆ ರೆಂಕೋ ಏನಿದೆ ಇದೊಂದು ಝೋನ್ ಮಧ್ಯದಲ್ಲಿ ಟ್ರೇಡ್ ಆಗ್ತಿದೆ ಅಂತ. ಸೊ ಈ ಥರ ನೀವು ಸುಲಭವಾಗಿ ರೆಂಕೋ ಸಹಾಯದಿಂದ ಏನು ಮಾಡ್ಬೋದು, ಈ ಥರ ನೀವು ಝೋನ್ನ ಐಡೆಂಟಿಫೈ ಮಾಡ್ಬೋದು. ಆಗ ಇದ್ರ ನೋಡಿ ಆಲ್ಮೋಸ್ಟ್ ಯಾವಾಗಿಂದ ಬಂದಿರೋ ಝೋನ್ ಇದು, ಆಲ್ಮೋಸ್ಟ್ 5 ಡಿಸೆಂಬರಿಂದ ಇರೋ ಝೋನ್ ಇದು. ಸೊ ಇದ್ರ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ ಝೋನ್ ಎಲ್ಲಿದೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೂ ನಿಮಗೆ ರೆಂಕೋ ಚಾರ್ಟ್ ಯೂಸ್ ಮಾಡೋದ್ರಿಂದ ಏನು ಗೊತ್ತಾಗ್ತಿದೆ ನೋಡಿ, ನಾಯ್ಸಸ್ ಎಲ್ಲ ರಿಮೂವ್ ಆಗಿ ಏನಾಗ್ತಿದೆ ಇಲ್ಲಿ ನೋಡಿ ನಿಮಗೆ ಇದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ICICI ಏನಿತ್ತು ಇಲ್ಲೊಂದು ಒಳ್ಳೆ ಅಪ್ ಟ್ರೆಂಡ್ ಅಲ್ಲಿ ಇತ್ತಂತ. ಆಮೇಲೆ ಏನಾಗಿದೆ ಇಲ್ಲಿ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ ಅಂತ ಗೊತ್ತಾಗ್ತಿದೆ. ಸೊ ಇದ್ರೆ ನಿಮಗೆ ಮಾರ್ಕೆಟ್ದು ಯಾವ ಟ್ರೆಂಡ್ ಅಲ್ಲಿ ಇದೆ ಅಥವಾ ಏನು ಮಾಡ್ತಿದೆ ಅಂತ ನಿಮಗೆ ರೆಂಕೋ ಚಾರ್ಟ್ ಅಲ್ಲಿ ಸುಲಭವಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನಾನು ಏನು ಮಾಡ್ತೇನೆ ಬ್ಯಾಂಕ್ ನಿಫ್ಟಿಗೆ ಸ್ವಿಚ್ ಆಗ್ತೇನೆ, ಹಾಗೂ ಇಲ್ಲಿ ವಾಪಸ್ ನಾನು ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ಗೆ ಸ್ವಿಚ್ ಆಗ್ತೇನೆ ನೋಡಿ. ಸೊ ರೆಂಕೋ ಇನ್ನೊಂದು ಏನಕ್ಕೆ ಸಹಾಯ ಮಾಡುತ್ತೆ ಅಂದರೆ ನಿಮಗೆ ರೆಂಕೋ ಏನಿದೆ ಹೋಲ್ಡ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಈ ಕಡೆ ನೀವೇ ನೋಡ್ಬೋದು ಬ್ಯಾಂಕ್ ನಿಫ್ಟಿದೆ ರೆಂಕೋ ಚಾರ್ಟ್ಸ್ ನೋಡ್ಬೋದು. ಸೊ ಈ ಕಡೆ ನೀವೇ ನೋಡ್ಬೋದು ಅಂದರೆ ಬ್ಯಾಂಕ್ ನಿಫ್ಟಿದು ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ಸ್ನ ನೋಡ್ಬೋದು. ಸೊ ಲೆಟ್ಸ್ ಸೇ ನಿಮ್ಮದು ಇಲ್ಲಿ ಎಂಟ್ರಿ ಇರುತ್ತೆ ಅಂತ, ಎಲ್ಲಿ ಅಂದರೆ 9:55 ಎಂಟ್ರಿ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಿ ಇಲ್ಲಿ ಒಂದು ವರ್ಟಿಕಲ್ ಲೈನ ನಾನು ಇಲ್ಲಿ ಡ್ರಾ ಮಾಡಿದ್ದೀನಿ ನೋಡಿ. ಸೊ ಇಲ್ಲಿ ವರ್ಟಿಕಲ್ ಡ್ರಾ ಮಾಡಿದ ತಕ್ಷಣ ಇಲ್ಲಿ ಗೊತ್ತಾಗ್ತಿದೆ ಇಲ್ಲೇ ಸೇಮ್ ಕ್ಯಾಂಡಲ್ ಇದೆ. ಸೊ ಇಲ್ಲಿ ನಿಮ್ಮ ಎಂಟ್ರಿ ಇರುತ್ತೆ ಎಲ್ಲಿ ಅಂದರೆ 9:55 ಎಂಟ್ರಿ ಇರುತ್ತೆ. ಸೊ ನೀವು ಇದನ್ನು ಈ ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ ಅಥವಾ ನಾರ್ಮಲ್ ಚಾರ್ಟ್ ಪ್ರಕಾರ ನೋಡೋಕೆ ಹೋದರೆ ನಿಮಗೆ ಎಲ್ಲಿ ಎಕ್ಸಿಟ್ ಆಗ್ಬಿಡ್ತಾರೆ ಮೋಸ್ಟ್ ಆಫ್ ದ ಟೈಮ್ ಅಂದರೆ ಇಲ್ಲಿ 10:50ಗೆ ಎಕ್ಸಿಟ್ ಆಗ್ಬಿಡ್ತಾರೆ. ಯಾಕಂದರೆ ನಿಮ್ಗೆ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ಸ್ ನೋಡೋಕೆ ಸಿಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಏನು ಮಾಡ್ತಾರೆ, ನಿಮಗೆ ಪೊಸಿಷನ್ನ ಹೋಲ್ಡ್ ಮಾಡಬೇಕು ಅನ್ಸೋ ನೀವು ಹೋಲ್ಡ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ನಿಮ್ಗೆ ಅನ್ಸುತ್ತೆ ಓಕೆ ಮಾರ್ಕೆಟ್ ಏನಿದೆ ಇಷ್ಟು ಬಿದ್ದಿದೆ, ಇಲ್ಲಿಂದ ರಿವರ್ಸಲ್ ಆಗೋ ಸಾಧ್ಯತೆ ಏನಿದೆ ಜಾಸ್ತಿ ಇದೆ ಅಂತ. ಅದೇ ನೀವು ರೆಂಕೋ ಚಾರ್ಟ್ ನೋಡ್ತಿದ್ರೆ ನಿಮಗೆ ಇಲ್ಲಿ ಕ್ಲೀನಾಗಿ ಗೊತ್ತಾಗ್ತಿದೆ ಇಲ್ಲಿ ಯಾವುದು ಗ್ರೀನ್ ಕ್ಯಾಂಡಲ್ಸ್ ಬಂದಿಲ್ಲ. ನಿಮ್ಗೆ ಏನಾದರೂ ಇಲ್ಲಿ ಗ್ರೀನ್ ಕ್ಯಾಂಡಲ್ ನೋಡೋಕ್ಕೆ ಸಿಕ್ಕಿದೆ ಅಥವಾ ಗ್ರೀನ್ ಬ್ರಿಕ್ ನೋಡೋಕ್ಕೆ ಸಿಕ್ಕಿದ್ರೆ ನೀವು ಎಕ್ಸಿಟ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಯಾವುದು ಗ್ರೀನ್ ಬ್ರಿಕ್ ಫಾರ್ಮೇಷನ್ ಆಗ್ತಿಲ್ಲ. ಸೊ ಆ ಕಾರಣದಿಂದ ನೀವು ಎಲ್ಲಿ ತನಕ ಹೋಲ್ಡ್ ಮಾಡ್ಬೋದಿತ್ತು, ಇಲ್ಲಿ ತನಕ 2:40 ತನಕನೂ ಹೋಲ್ಡ್ ಮಾಡ್ಬೋದಿತ್ತು. 2:40 ತನಕನೂ ಹೋಲ್ಡ್ ಮಾಡ್ಬೋದಿತ್ತು. ಸೊ ಇದೇ ಲೈನ್ ಇಲ್ಲಿ ನೋಡಿ ಎಲ್ಲಿ ಅಂದರೆ ಇಲ್ಲಿ 2:40 ತನಕ ಹೋಲ್ಡ್ ಮಾಡ್ಬೋದಿತ್ತು. ಸೊ ಇಲ್ಲೇನಾದರೂ ಗ್ರೀನ್ ಬ್ರಿಕ್ ನೋಡೋಕೆ ಸಿಕ್ಕಿದ್ರೆ ನೀವು ಸುಲಭವಾಗಿ ಎಕ್ಸಿಟ್ ಮಾಡ್ಬೋದಿತ್ತು. ಬಟ್ ನಿಮಗೆ ಇಲ್ಲಿ ಯಾವ ಗ್ರೀನ್ ಬ್ರಿಕ್ ಸಹ ನೋಡೋಕೆ ಸಿಕ್ಕಿಲ್ಲ. ಸೊ ಆ ಕಾರಣದಿಂದ ನೀವು ಸುಲಭವಾಗಿ ಅದನ್ನು ಹೋಲ್ಡ್ ಮಾಡ್ಬೋದು. ಸೊ ಇದನ್ನು ನೀವು ಯಾವಾಗ ಯೂಸ್ ಮಾಡ್ತೀರಾ ಅಂದರೆ ಮಾರ್ಕೆಟ್ ತುಂಬ ಟ್ರೆಂಡಿ ಆಗಿದ್ದಾಗ ಮಾತ್ರ ಇದನ್ನು ಯೂಸ್ ಮಾಡೋಕೋದು. ಅದೇ ಮಾರ್ಕೆಟ್ ಏನಾದರೂ ತುಂಬ ಕನ್ಸಾಲಿಡೇಷನ್ ಆಗಿದ್ದಾಗ ಅಥವಾ ಮಾರ್ಕೆಟ್ ಏನಾದರೂ ಸೈಡ್ ವೇಸ್ ಇದ್ದಾಗ ನೀವು ಈ ರೆಂಕೋ ಚಾರ್ಟ್ಸ್ನ ಯೂಸ್ ಮಾಡೋಕ್ಕಾಗಲ್ಲ. ಅದೇ ಮಾರ್ಕೆಟ್ ಟ್ರೆಂಡಿ ಆಗಿದ್ದಾಗ ಮಾತ್ರ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ನೀವು ಇಂಟ್ರಾಡೇ ಈ ಥರ ಮಾಡೋ ಟೈಮಲ್ಲಿ ಈ ಥರ ಹೋಲ್ಡ್ ಮಾಡಬೇಕು ಅಥವಾ ಸೆಲ್ ಮಾಡಬೇಕಂತ ಕನ್ಫ್ಯೂಷನ್ ಆಗೋ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ಈ ಕಡೆ ನೀವು ನಿಮ್ಮ ಚಾರ್ಟ್ಸ್ ನಾರ್ಮಲ್ ಚಾರ್ಟ್ಸ್ ಯೂಸ್ ಮಾಡಿ, ಈ ಕಡೆ ನೀವು ನಿಮ್ಮ ರೆಂಕೋ ಚಾರ್ಟ್ಸ್ನ ಯೂಸ್ ಮಾಡಿ.